ಶಂಕರಣ್ಣ ಸೇರಿದ ಮಾರನೇ ವರ್ಷನೇ ನನ್ನ ಸೆಕ್ರೆಟರಿ ಮಾಡಿದರು. ನನಗೆ ಅಧ್ಯಕ್ಷ ಶಂಕರಣ್ಣ, ಸ್ಟ್ರಿಕ್ಟ್ ಆಫೀಸರ್. ಆದರೆ ಒಂದು ದಿವಸವೂ ನಾನು ಅವ್ರ ಜೊತೆ ಕೆಲಸ ಮಾಡಲಿಲ್ಲ. ಅವ್ರ ಜೀವಮಾನದಲ್ಲ ಬೈದೇ ಇದ್ದಿದ್ದು ನನಗೆ ಒಬ್ಬನಿಗೆ. ಒಂದು ಸೈನ್ ಹಾಕಿ ಒಂದು ಫೋನ್ ಮಾಡಿದ್ರು, ಸುನೀಲ್ ಒಂದು ಸೈನನ್ನು ಹಾಕಿ ಹೋಗಿ ಮನೆಗೆ ಅಂತ. ಅದರ ನಂತರ ನಮ್ಮ ಕ್ಲಬ್ಬಿನಲ್ಲಿ ಆದಂಥ ಬದಲಾವಣೆ, ನಾನು ಕ್ಲಬ್ ಬಿಡಬೇಕಂತ ಹೇಳಿದಾಗ ನಮ್ಮ ಗೌತಮಣ್ಣ ನೆನಪು ಮಾಡ್ಕೊಳ್ಳೇಬೇಕು. ಅವ್ರು ಇವತ್ತು ಬರಲಿಲ್ಲ. ಅವರು ಫೋನ್ ಮಾಡಿ ಎಲ್ಲ ಶಶಿಯನ್ನು ಅಧ್ಯಕ್ಷ ಆಗಿದ್ದಾರೆ ಮರೆ, ನಮ್ಮದು ಟೀಮ್ ಆಗಿದೆ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ತದನಂತರ ನಮ್ಮ ಏನು ಒಂದು ಆ ರಿಲೇಷನ್ಶಿಪ್ಪು ಈ ಕ್ಲಬ್ಬಿನಲ್ಲಿ ಬೆಳೀತು ಎಲ್ಲಿವರೆಗೆ ಕೇಳಿದರೆ, ಇವತ್ತು ಅಧ್ಯಕ್ಷನಾಗಿ ಇಲ್ಲಿ ಬಂದು ನಿಲ್ಲಿಯುವವರೆಗೆ ನಮ್ಮ ಆ ರೋಟ್ರಿ ಸಂಬಂಧ ಆ ರೀತಿ ಬೆಳೀತು. ಯಾಕಂದರೆ ರೋಟ್ರಿ ಯಾಕೆ ಬೇಕು ಅಂತ ಕೇಳಿದರೆ, ಏನೋ ಒಂದು ಸಮಾಜ ಸೇವೆ ಎಲ್ಲದರಲ್ಲೂ ಮಾಡ್ಬೋದು. ಆದರೆ ರೋಟ್ರಿಯಲ್ಲಿ ವಿಭಿನ್ನತೆ ಇದೆ. ಹೇಗೆ ಕೇಳಿದರೆ, ಸಾಧಾರಣ ನಮ್ಮದೊಂದು 65 ಜನರ ಒಂದು ತಂಡ. ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಹೋಗುವಾಗ ಒಂದು 5-6 ಜನ, 10 ಜನ, 20 ಜನ ಹೋಗ್ತೇವೆ. ನಾವೇನು ಯಾರೋ ಒಬ್ಬರ ಕೈಯಿಂದ ಏನು ಹಾಕಲ್ಲ. ಒಬ್ಬೊಬ್ಬರು 500-1000 ಕೊಟ್ಟರೆ 10,000 15,000 ಆಗುತ್ತೆ. ಅದರಿಂದ ಏನೋ ನಾವು ಬೆನಿಫಿಷರಿಗಳಿಗೆ ಕೊಡ್ಬೋದು, ಸಹಾಯ ಮಾಡ್ಬೋದು. ಅದಕ್ಕೆ ರೋಟ್ರಿ ಸಂಸ್ಥೆ, ಅದಕ್ಕೆ ನಾವು ಈ ಸಂಸ್ಥೆಯಲ್ಲಿ ಇರುವುದು. ಈಗ ಒಂದು ಉದಾಹರಣೆ, ನನಗೊಂದು ಮಾತು ನೆನಪಾಗುತ್ತೆ. ನಮ್ಮ ಪ್ರೊಫೆಸರ್ಸ್ ಕರ್ಜಗಿ ಸರ್ ಒಂದು ಭಾಷಣದಲ್ಲಿ ಮಾತಾಡ್ತಾರೆ. ಈ ಬೆಂಗಳೂರಲ್ಲಿ ಹಿರಿಯರೆಲ್ಲ ಸೇರಿ ಒಂದು ಸಂಘವನ್ನು ಹುಟ್ಟಾಕ್ತಾರೆ. ಅವರು ಹಾಗೆ ಈ ಸಾಮಾಜಿಕ ಕೆಲಸ ಅದೆಲ್ಲ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಗುರುಪಾದಪ್ಪ ಅಂತೇಳಿ ಒಬ್ಬರು ಸ್ವಲ್ಪ ಎಲ್ಲ ಏಜ್ ಆದವರೇ, ಅವ್ರು ಸ್ವಲ್ಪ ಜೋರು ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅಧ್ಯಕ್ಷರ ಮಾಡೋದೇ ಸರಿಯಾಗಲಿಲ್ಲ, ಅಧ್ಯಕ್ಷರಲ್ಲಿ ಹೋಗೋದೇ ಸರಿಯಾಗಲಿಲ್ಲ, ಅಧ್ಯಕ್ಷರು ಕೂತ್ಕೊಳ್ಳೋದೇ ಸರಿಯಾಗಲಿಲ್ಲ ಅಂದರೆ ಒಂಥರ ರೆಬೆಲ್ ಹಾಗೆ ಮಾಡಿ ಅವರು ಸಂಘದ ಕಡೆ ಬೋರ್ಡು ಬಿಟ್ಬಿಡ್ತಾರೆ. ಆಗ ಅಧ್ಯಕ್ಷರು ಕೇಳ್ತಾರೆ, ಸೆಕ್ರೆಟರಿ ಹತ್ರ ಕೇಳ್ತಾರೆ, ಗುರುಪಾದಪ್ಪ ಅವ್ರು ಬರ್ತಾ ಇಲ್ಲ ಯಾಕೆ ಅಂತ ಕೇಳ್ತಾರೆ. ಅದೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲ ಹೋಗಿ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅವ್ರ ಮನೆಗೆ ಹೋಗ್ತಾರೆ. ಅದು ದೊಡ್ಡ ಮಾತಾಡ್ತಾರೆ, ಅವರು ನಿಮ್ಮದು ಹಾಗುಂಟು, ನಿಮ್ಮದು ಹೀಗುಂಟು, ನೀವು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಆಗ ಬಂದು ಅಧ್ಯಕ್ಷರು ಹೇಳ್ತಾರೆ. ಅಧ್ಯಕ್ಷರು ಒಂದು ಸ್ವಲ್ಪ ದಿವಸ ಬಿಟ್ಟು, ಅಂದರೆ ಒಂದು 2 ತಿಂಗಳ ಗ್ಯಾಪ್ ಬಿಟ್ಟು ಮನೆಗೆ ಹೋಗ್ತಾರೆ. ಇವರು ಬಾಗಿಲಲ್ಲಿ ನೋಡ್ತಾರೆ, ಅಧ್ಯಕ್ಷರು ಬರ್ತಾ ಇದ್ದಾರೆ, ಅಧ್ಯಕ್ಷರು ಜೋರಾಗಬೇಕಂತೇಳಿ ಫುಲ್ಲು ಪ್ರಿಪೇರ್ ಆಗಿ ಕೂತ್ಕೊಳ್ತಾರೆ. ಅಧ್ಯಕ್ಷರು ಸೀದಾ ಒಳಗಡೆ ಹೋಗ್ತಾರೆ, ಕೂತ್ಕೊಳ್ತಾರೆ. ಸುಮ್ಮನೆ ಕೂತ್ಕೊಳ್ಳಿ, ಏನೂ ಮಾತಾಡೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿ ಅವ್ರದ್ದು ಅಲ್ಲಿ ಬೆಂಕಿ ಗೆಂಡನ್ನು ಹಾಕಿ ಒಂದು ಕಾಯಿಸ್ತಾ ಇರ್ತಾರೆ, ಒಂಥರ ಸಣ್ಣ ಒಲೆ ಥರ ಕೆಲವು ಕಡೆ ಇರ್ತದೆ ಆ ರೀತಿ. ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಅವ್ರೇನು ಮಾಡ್ತಾರೆ, ಒಂದು ಇಕ್ಲದಿಂದ ಒಂದು ಬೆಂಕಿಯ ದಗ ಉರುವಂಥ ಬೆಂಕಿಯ ಒಂದು ಗೆಂಡವನ್ನು ತೆಗೆದು ಸೈಡಿಗೆ ಇಡ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಕೂತ್ಕೊಳ್ತಾರೆ, ಮತ್ತೇನು ಮಾತಾಡೋದಿಲ್ಲ. ಕಡೆಗೆ ಆಯ್ತಪ್ಪ ನಾನು ಬರ್ತೀನಪ್ಪ ಅಂತ ಹೇಳ್ತಾರೆ. ಆಗ ಅಧ್ಯಕ್ಷರು ಕೇಳ್ತಾರೆ, ಏನಪ್ಪ ಯಾಕೆ ಏನೋ ಮಾತಾಡಲಿಲ್ಲಲ್ಲ, ಏನು ಕೇಳ್ತಾರೆ. ಆ ಗುರುಪಾದಪ್ಪರು ಮಾತಾಡ್ತಾರೆ, ಅಧ್ಯಕ್ಷರೇ ನೀವು ಇದ್ರ ಮಾತ ಆ ಬ್ರೈಟ್ನೆಸ್, ಆ ಒಂದು ಜ್ವಾಲೆ ಯಾವ ರೀತಿ ಬೆಳಗ್ತದೆ, ನಾನು ಅದೇ ಒಬ್ಬನೇ ಇದ್ದಾಗ ನನಗೆ ಒಂಥರ ಬೇಜಾರಾಯಿತು, ತಲೆಗೆಟ್ಟೋಯ್ತು. ಇಲ್ಲ ಅಧ್ಯಕ್ಷರೇ, ನಾನು ಬರ್ತೇನೆ, ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂತ ಹೇಳಿ ಆ ಸಂಘದಲ್ಲಿ ಮತ್ತೆ ಪುನಃ ಕೆಲಸಕ್ಕೆ ಪ್ರವೃತ್ತರಾಗ್ತದೆ. ಸೊ ರೋಟ್ರಿಯೂ ಹಾಗೆ, ನಾವು ಒಬ್ಬರಿಬ್ಬರು ಮಾಡೋ ಕೆಲಸವನ್ನು ನಾವು ಇಷ್ಟೂ ಜನ ಸೇರಿ ಮಾಡಿದರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರ್ತದೆ. ಮತ್ತು ಕೆಲವರು ಹೇಳ್ತಾರೆ ರೋಟ್ರಿಯಲ್ಲಿ ಹಾಗೆ, ರೋಟ್ರಿಯಲ್ಲಿ ಹೀಗೆ ಫೋಟೋ ತೆಗಿತಾರೆ. ರೋಟ್ರಿಯಲ್ಲಿ ಫೋಟೋ ತೆಗೋದು ಉದ್ದೇಶ ಅಲ್ಲ. ಯಾಕಂದರೆ ನಮ್ಮಿಂದ ಒಂದು ಮೆಸೇಜ್ ಹೋಗಬೇಕು. ನಾವು ಮಾಡೋ ಸಣ್ಣ ಕೆಲಸ ಆದರೂ ಕೂಡ ಪಬ್ಲಿಕ್ ಕೆಲಸ ನಾವು ಮಾಡ್ತಾ ಇದ್ದೇವೆ, ಅದರಿಂದ ಇನ್ನೊಬ್ಬರಿಗೆ ಮೋಟಿವೇಶನ್ ಆಗಬೇಕು. ಅವರು ಇನ್ನೊಬ್ಬರು ನಾವೊಂದು 5 ಗಿಡ ನೆಟ್ಟರೆ ಇನ್ನೊಬ್ಬ ಅವರ ರೋಟ್ರಿ 5 ಗಿಡ ನೆಟ್ಟಿದ್ರೆ ನಾನು 10 ಗಿಡ ನೆಡ್ತೇನೆ, ಆ ರೀತಿ ಮೋಟಿವೇಶನ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೋಟ್ರಿ ಆಗಿ ಲೈಫಲ್ಲಿ ಯಾವುದೋ ಒಂದು ಸಂಸ್ಥೆಗಳು ಆ ಒಂದು ಪ್ರಚಾರವನ್ನು ಮಾಡ್ತಾ ಬಿಟ್ಟರೆ ಬೇರೆ ಏನು ಉದ್ದೇಶನ ಪೇಪರಲ್ಲಿ ಫೋಟೋ ಬರಬೇಕು ಅಥವಾ ಏನು ಮಾಡಬೇಕಂತೇಳಿ ಅಲ್ಲ. ಆ ರೋಟ್ರಿ ಉದ್ದೇಶ ಇಷ್ಟೇ. ಈಗ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನ್ನ ಜೊತೆ ಒಂದು ವರ್ಷ ನೀವು ಕೈ ಜೋಡಿಸ್ಕೊಳ್ಬೇಕು, ಯಾವುದೇ ಸಾಮಾಜಿಕ ಕೆಲಸಗಳೇ ನನ್ನ ಜೊತೆ ಇರಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ಹಾಗೆ ಕೊನೆಗೆ ನಮ್ಮ ಶಾಸಕರು ಎಲ್ಲಿ ಯಾವುದು ಈ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಹೋಗೋರಲ್ಲ. ನಾನು ಒಂದೇ ಒಂದು ಮಾತು ಕೇಳಿದೆ, ಸರ್ ನೀವೇ ಬರಬೇಕು ಸರ್, ಯಾಕಂತ ಹೇಳಿದರೆ ನಮ್ಮ ಮಾಜಿ ಶಾಸಕರಂತ ಹರಡಿ ಶ್ರೀನಿವಾಸ್ ಶೆಟ್ಟರಿಗೆ ಹಾಕಿಕೊಟ್ಟಂಥ ದಾರಿಯಲ್ಲಿ ನೀವು ನಡೀತಿದ್ದೀರಿ. ಆ ಶಾಸಕ ಸ್ಥಾನಕ್ಕೆ ನಿಮ್ಮಲ್ಲಿ ಒಂದು ನ್ಯಾಯ ಇದೆ, ಹಾಗೂ ನಮ್ಮ ಕುಂದಾಪುರಕ್ಕೆ ಒಂದು ಭಾಗ್ಯ
ಭಾಗ್ಯನ ಏನು? ನನಗೆ ತಿಳಿದ ಮಟ್ಟಿಗೆ ನಮ್ಮ 3 ಶಾಸಕರು ಏನು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಸ್ವಚ್ಛ ರಾಜಕಾರಣ, ಆ ಒಂದು ಕ್ಲೀನ್ ಹ್ಯಾಂಡ್ ಏನಿದೆ ಅದು ನಮ್ಮ ಕುಂದಾಪುರ ತಾಲೂಕಿನ ಭಾಗ್ಯ ಅಂತ ಹೇಳ್ತಾ, ನನ್ನ ಪದಗ್ರಹಣಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿಯನ್ನು ನಾನು ಆಲೋಚನೆ ಮಾಡಿ ನಮ್ಮ ಕ್ಲಬ್ ಮೆಂಬರ್ ಹತ್ರ ಹೇಳಿದಾಗ ಬೆಸ್ಟ್ ಮರೆ ಓಕೆ ಅವ್ರನ್ನೇ ಕಾರ್ಯ ಅಂತ ಹೇಳಿದರು. ಸರ್, ನೀವು ಬಂದಿದ್ದಕ್ಕೆ ನನ್ನ ವಿಶೇಷವಾದ ನನ್ನ ಒಂದು ಪ್ರೀತಿಪೂರ್ವಕ ಇವರನ್ನ ಶಾಲು ಹಾಗೂ ಪುಷ್ಪ ಶಾಸಕರನ್ನು ಅಭಿನಂದಿಸಬೇಕಾಗಿ ಕಳಿಸಿದ್ದೇನೆ. ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿರುವಂತಹ ಪ್ರೀತಿ ಸಚಿವರು ಕೂಡ ಕುಂದಾಪುರ ಸಕ್ರಿಯ ಸದಸ್ಯರಾಗಿ ಸೇರಿಸಿದ್ದಾರೆ. ಇವರೇ ನಮ್ಮ ಹೊಸ ಸದಸ್ಯ ಸಚಿವಾಲಯ ಹಾಗೆ ಇನ್ನಿಬ್ಬರು ಸದಸ್ಯರು ಸೇರ್ಪಡೆಗೊಳ್ಳುತ್ತಿದ್ದಾರೆ. ಶ್ರೀ ವಿಕಾಸ್ ಚಂದ್ರ ಶೆಟ್ಟಿಗೆ ಹಾಗೂ ಎಸ್ ಕನಗರತ್ನಂ ಇವರಿಬ್ಬರು ಅನಿವಾರ್ಯ ಕಾರಣದಿಂದ ಇದು ಆಗಮಿಸಿಲ್ಲ. ಮನೆ ದಿನಗಳಲ್ಲಿ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಅವರು ನೆನಪಿಸಿಕೊಳ್ತಿದ್ದಾರೆ. ವಾಣಿಯವರಿಗೆ ಇನ್ನೊಂದು ಚೆಕ್ಕನ್ನ ಗೌರವದ ಸಮ್ಮಾನವನ್ನು ನೀಡ್ತಾರೆ. ಪದಾಧಿಕಾರಿಗಳಾಗಿ 2000 ಗೌತಮ್ ಹೆಗ್ಡೆ ವೈ, ರೋಟೇರಿಯನ್ ರಾಮನಾಯಕ್ ಎಚ್, ರೋಟೇರಿಯನ್ ಅನಂತ್, ರೋಟೇರಿಯನ್ ನಿರಂಜನ್ 60 ಲಕ್ಷಕ್ಕೂ ಮುಕ್ಕಿದ ಒಂದು ಶೆಲ್ಟರ್ ಅನ್ನ, ಪ್ಲಾಟ್ಫಾರ್ಮ್ ಅನ್ನ ಮಾಡಿಕೊಟ್ಟಿದ್ದಾರೆ. ಅದು ಇಡೀ ಕ್ಲಬ್ಬಿನವರ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮ. ಯಾರು ಬಂದು ಹೋದರೂ ಶಾಶ್ವತವಾದ ಒಂದು ಕೆಲಸ. ಹಾಗೆ ಒಂದು ಸಂಸ್ಥೆಗಳು ಅವರು ಮನಸ್ಸು ಮಾಡಿದರೆ ಎಷ್ಟೆಷ್ಟು ದೊಡ್ಡ ಕೆಲಸವನ್ನು, ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಅಂತೇಳಿದ್ದಕ್ಕೆ ಉದಾಹರಣೆ ಇಲ್ಲೇ ಎದುರಿನ ಫ್ಲೈಓವರ್ನ ಕೆಳಗೆ, ಹಿಂದೆ ತಾವು ಸಹ ನೋಡಿರ್ಬೋದು, ಆ ಫ್ಲೈಓವರ್ನ ಕೆಳಗೆ ಎಷ್ಟು ಕಸ ಅಥವಾ ಬೇರೆ ಬೇರೆ ಅಲ್ಲಿ ಬರುವಾಗಲೇ ಕುಂದಾಪುರಕ್ಕೆ ಎಂಟ್ರಿ ಆಗುವಾಗಲೇ ಒಂದು ರೀತಿಯ ಒಂದು ವಾತಾವರಣ ಇತ್ತು. ಇವತ್ತು ಅದನ್ನು ಎರಡೂ ಕಡೆ ಸುಂದರೀಕರಣವನ್ನು ಮಾಡಿಕೊಟ್ಟು ಒಂದು ಶಾಶ್ವತವಾದ ಪ್ರಾಜೆಕ್ಟನ್ನು ಮಾಡಿಕೊಟ್ಟಿದ್ದಾರೆ. ಅದು ಸಹ ಲಯನ್ಸ್ ಕ್ಲಬ್ನವರು ಎರಡೂ ಕಡೆ. ಹಾಗೆ ರೋಟ್ರಿಯವರು ಸಹ ನೀವು ಎಷ್ಟೋ ಕಡೆ ಶಾಶ್ವತವಾದ ಜನರಿಗೆ ಉಪಯೋಗವಾಗುವಂಥ ಸಮಾಜಮುಖಿಯಾದಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಖಂಡಿತ ಇದು ಈ ನಮ್ಮಂಥ ರಾಜಕಾರಣಿಗಳಿಗೂ ಸಹ, ಅಥವಾ ನಾನೊಬ್ಬ MLA ಇವತ್ತು ಸರ್ಕಾರದಿಂದ ಎಲ್ಲ ಕೆಲಸಗಳು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನದಲ್ಲಿ. ಹಾಗೆ ಇಂಥ ಸೇವಾ ಸಂಸ್ಥೆಗಳ ಜೊತೆಗೂಡಿ ನಾವು ಸಹ ಒಂದು ಒಳ್ಳೆಯ ಚಿಂತನೆಗಳನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಖಂಡಿತ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ನಾನು ಸುನೀಲ್ ಕುಮಾರ್ ಶೆಟ್ಟಿ ಹತ್ರ ಹೇಳೋದು, ಒಳ್ಳೊಳ್ಳೆಯ ಪ್ರಾಜೆಕ್ಟ್ಗಳನ್ನು ಮಾಡಿ ನಮ್ಮ ಹತ್ರ ಸಹ ತಲೆ ಒಳಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಇದೆ, ನಿಮಗೆ ಕೊಡ್ತೇವೆ. ನಿಮಗೆ ಕ್ಲಬ್ನಲ್ಲೆಲ್ಲ ಚರ್ಚಿಸಿ ಒಪ್ಪಿಗೆ ಆದರೆ ಎಲ್ಲರೂ ಜೊತೆಗೂಡಿ ನಾವು ಮಾಡುವ. ಖಂಡಿತ ಮುಂದಿನ ವರ್ಷದ 1 ವರ್ಷದ ಅವಧಿಗೆ ತಾವು ಅಧ್ಯಕ್ಷರಾಗಿದ್ದೀರಿ. ಮುಂದಿನ 1 ವರ್ಷದೊಳಗೆ ನಮ್ಮ 3182 ಝೋನ್, ಈ ಝೋನ್ನಲ್ಲಿ ಒಂದು ಅತ್ಯುತ್ತಮ ಕ್ಲಬ್ ಅಂತೇಳಿ ತಾವು ಹೆಸರು ಪಡೆದುಕೊಳ್ಬೇಕು.
ಒಂದು ಅಧಿಕಾರ ತಗೊಂಡಾಗ ಒಂದು ಹುಮ್ಮಸ್ಸು ಇರ್ತದೆ, ಆ ಹುಮ್ಮಸ್ಸು ಹೋಗಬಾರ್ದು. ಮತ್ತು ಹಿಂದಿನವರು ಎಲ್ಲ ಮಾಡಿದಕ್ಕಿಂತ ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕಂತ ಹೇಳುವ ಒಂದು ಮನೋಭಾವ, ಒಂದು ಕಾಂಪಿಟೇಷನ್ ಇದ್ದರೆ ಮಾತ್ರ ನಿಮ್ಮಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ ಒಳ್ಳೊಳ್ಳೆಯ ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು, ಸೇವೆಗಳನ್ನು ಮಾಡುವ ಮೂಲಕ ತಮ್ಮ 1 ವರ್ಷದ ಅವಧಿ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಕಿರಣ್ ಕುಮಾರ್ ಕೋಡ್ಗಿ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ,